ನಮಸ್ಕಾರ, ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗೆ ಧಿಕ್ಕಾರ. ರೈತರ ಜಮೀನು ವಶಪಡಿಸಿಕೊಳ್ಳೋದನ್ನು ನಿಲ್ಲಿಸಿ. ದೇವನಹಳ್ಳಿಯಲ್ಲಿ ರೈತರ ಮೇಲೆ ನಡೆದ ದೌರ್ಜನ್ಯಕ್ಕೆ ಧಿಕ್ಕಾರ. ರೈತ ವಿರೋಧಿ ರಾಜ್ಯ ಸರ್ಕಾರದ ನೀತಿಗೆ ಧಿಕ್ಕಾರ. ಈ ಕೂಡಲೇ ರೈತರ ಜಮೀನನ್ನು ವಾಪಸ್ ಮಾಡಿ ರೈತರ ಮೇಲೆ ಹಾಕಿರುವ ಎಲ್ಲ ಕೇಸುಗಳನ್ನು ರದ್ದುಗೊಳಿಸಿ. ರೈತರನ್ನ ಬಂಧಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಕ್ರಮನ ನಾವು ಇಲ್ಲಿ ನಮ್ಮ ಸಂಘಟನೆ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನು ನಡೆದಿದೆ ಅಂತ ಹೇಳಿದ್ರೆ, ರೈತರು ಉಳುಮೆ ಮಾಡ್ಕೊಂಡು ಬದುಕ್ತಿದ್ದಾರೆ, ಜೀವನ ಮಾಡ್ತಿದ್ದಾರೆ. ಅವ್ರ ಸ್ವಂತ ಭೂಮಿನಲ್ಲಿ ಅವರ ಸ್ವಂತ ಭೂಮಿನ ಸರ್ಕಾರ ಅಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡ್ತೀವಿ, ವಿಮಾನ ನಿಲ್ದಾಣ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನ ವಶಪಡಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಇಲ್ಲಿ ಅವ್ರ ರೈತರಿಂದ ಅನುಮತಿ ತಗೋಬೇಕು. ಆಕ್ಚುಲಿ ಕಾಯ್ದೆ ರೈತರ ಅನುಮತಿ ಇಲ್ಲದೆ ವಶಪಡಿಸ್ಕೊಳ್ಳೋಕೆ ಕೂಡ್ದು ಅಂತ ಇದೆ. ಆದರೆ ಆ ಕಾಯ್ದೆನ ಉಲ್ಲಂಘಿಸ್ಬಿಟ್ಟು 2013ರಲ್ಲಿ ಮಾಡಿರ್ತಕ್ಕಂಥ ಕಾಯ್ದೆಯ ಅನ್ವಯ ಆ ರೀತಿ ಇದೆ. ಅದಾದ್ಮೇಲೆ ಅವರು ವಶಪಡಿಸ್ಕೊಂಡಾಗ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಕ್ಕೆ ಆದೇಶ ನೀಡಿದೆ, ಯಾವುದೇ ಕಾರಣಕ್ಕೂ ಕೂಡ ರೈತರು ಒಪ್ಕೊಳ್ಳದೆ ಹೋದ್ರೆ ನೀವು ಭೂಮಿಯನ್ನು ವಶಪಡಿಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರುದ್ಧವಾಗಿ, ಕಾಯ್ದೆಗೆ ವಿರುದ್ಧವಾಗಿ ಇವರು ರೈತರ ಭೂಮಿನ ವಶಪಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ರೈತರು ಬದುಕಿಗೆ ತೀವ್ರವಾದ ಅನ್ಯಾಯ ಆಗುತ್ತೆ. ಅವ್ರ ಬದುಕಿಂಗೆ ಮುಂದೆ ಅವ್ರ ಕುಟುಂಬಗಳ ಜೀವನ ಹೇಗೆ, ಇದ್ರ ಬಗ್ಗೆ ಸರ್ಕಾರ ನಿಶ್ಚಿಂತವಾಗಿದೆ. ನೋಡಿ, ಇದು ಇಡೀ ಕರ್ನಾಟಕದ ಜನತೆ ನಾವು ಅನ್ಕೊಂಡ್ವಿ ಬಿಜೆಪಿ ಸರ್ಕಾರ ಅತ್ಯಂತ ಜನವಿರೋಧಿಯಾಗಿದೆ, ರೈತ ವಿರೋಧಿಯಾಗಿದೆ, ಅವ್ರನ್ನ ಸೋಲಿಸ್ಬಿಟ್ಟು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರೆ ಸರಿ ಹೋಗ್ತದೆ ಅಂತ ಹೇಳಿ ಅನ್ಕೊಂಡಿದ್ರು ರೈತರು. ಬಟ್ ಇವತ್ತೇನು ದುರಂತ ನೋಡ್ತಿದೀವಿ ಅಂದ್ರೆ, ಆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರನೇ ಈ ದುರಂತವನ್ನ ಮಾಡ್ತಾ ಇದೆ. ಈ ರೈತ ವಿರೋಧಿ ಕಾಯ್ದೆನ ತಂದಿದೆ, ರೈತ ವಿರೋಧಿ ಕ್ರಮ ಜರುಗಿಸ್ತಾ ಇದೆ. ಇದು ನಿಲ್ಲಿಸಿ ಅಂತ ನಾವು ಕೇಳ್ಕೊಂಡ್ರೆ ಎಲ್ಲ ರೈತರನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅವರು ಬಂಧಿಸ್ಬಿಟ್ಟು ಜೈಲಲ್ಲಿ ಇಡ್ತಾ ಇದ್ದಾರೆ. ಇದ್ರ ವಿರುದ್ಧ ಇಡೀ ಕರ್ನಾಟಕದಾದ್ಯಂತ ಸಮಸ್ತ ರೈತ ಸಂಘಟನೆಗಳು ಕೂಡ ಒಂದುಗೂಡ್ಬಿಟ್ಟು ರಾಜ್ಯದಾದ್ಯಂತ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಕೈಗೆತ್ಕೊಳ್ತೀವಿ. ಈಗ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ನಾವು ಅಚ್ಚೊತ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಇನ್ನೂ ಉಗ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಂಯುಕ್ತ ಕಿಸಾನ್ ಮೋರ್ಚಾದ ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ನಾನು ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನಾನು ಸುನೀತ್ ಕುಮಾರ್ TS ಅಂತ ಹೇಳ್ಬಿಟ್ಟು, ನಾನು ಆಲ್ ಇಂಡಿಯಾ ಕಿಸಾನ್ ಖೇತ್ ಮಜ್ದೂರ್ ಸಂಘಟನೆಯ ನಾಯಕ. ನಿನ್ನೆ ನಡೆದಂಥ ಘಟನೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರೈತರು ಭಾಳ ಆಕ್ರೋಶಗೊಂಡಿದ್ದಾರೆ. 1,177 ಎಕರೆಯನ್ನು ಸುಮಾರು ಭೂ ಸ್ವಾಧೀನ ಮಾಡಿದರ ವಿರುದ್ಧ ಸುಮಾರು 3 ವರ್ಷಗಳ ಕಾಲ ಪ್ರತಿಭಟನೆ ಮಾಡಿದರೂ ಕೂಡ ಸರ್ಕಾರ ಏಕಾಏಕಿಯಾಗಿ ಸಾಯಂಕಾಲ 5 ಗಂಟೆಗೆ ಪೊಲೀಸರ ಮೂಲಕ ದೌರ್ಜನ್ಯ ಮಾಡಿ ಆ ಚಳವಳಿಯನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ. ಈ BJP ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಹಿಂದೆ ಈಗ JDS ಕೂಡ ಇತ್ತು. ಆದರೆ ಯಾವುದೇ ಸರ್ಕಾರ ಬಂದು ಕೂಡ ರೈತರಿಗೆ ಪರವಾಗಿ ಕಾಯ್ದೆ ರೂಪಿಸ್ತಾ ಇಲ್ಲ. ರೈತರಿಗೆಪ್ಪ ಅಂತ ಇನ್ನೂ ನಿರ್ಗತಿಕರ ರೈತರನ್ನ, ಕೃಷಿಕರನ್ನ, ಬಡ ರೈತರಪ್ಪ ಅಂತ ಇನ್ನೂ ಕೆಳ ಹಂತದಲ್ಲಿ ಹೋಗುವ ರೀತಿಯಲ್ಲಿ ನೀತಿ ಅನುಸರಿಸ್ತಿದ್ದಾರೆ. ಒಂದು ಕಡೆ ಬೆಲೆ ಏರಿಕೆ ಜಾಸ್ತಿ ಆದರೆ, ಒಂದು ಭೂಮಿ ಸ್ವಾಧೀನ, ಈ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಒಕ್ಕಲುಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಈ ಬಂಡಾಳಶಾಹಿ ಜೊತೆ ಒಪ್ಪಂದ ಮಾಡಿಕೊಂಡು, ರಾಜಿ ಮಾಡಿಕೊಂಡು ಈ ಭೂಮಿಯನ್ನು ಕೈಗಾರಿಕೆ ಮಾಡ್ತಾ ಅಂತೇಳಿ ಸ್ವಾಧೀನಪಡಿಸಿಕೊಂಡು ಕೈಗಾರಿಕೆ ಮಾಡಿದೆ ಹಾಗೆ ಬಿಡ್ತಾ ಇದ್ದಾರೆ. ಈ ಕೈಗಾರಿಕೆ ಮಾಡ್ತಾ ಇಲ್ಲ, ಜನರಿಗೂ ಉದ್ಯೋಗ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅಂತ ರೈತರ ಪ್ರತಿಭಟನೆ ನ್ಯಾಯಯುತವಾಗಿದೆ. ಆ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ, ನ್ಯಾಯಯುತ ಹೋರಾಟಕ್ಕೆ ಇದು ಜಡ್ಜ್ಮೆಂಟ್ ಸಿಗಬೇಕು. ದೇವನಹಳ್ಳಿಯಲ್ಲಿ ನಡೆದಂಥ ಘಟನೆಯನ್ನು ಮೊಟ್ಟ ಮೊದಲಿಗೆ ನಮ್ಮ ಸಂಯುಕ್ತ ಕರ್ನಾಟಕ ಪರವಾಗಿ ಖಂಡಿಸುತ್ತಾ, ಈ ಒಂದು ಘಟನೆ ನಾವು ಬರೀ BJP ಅವರು ಮಾಡ್ತಾರ ಅಂತೇಳಿ ತಿಳಿದಿದ್ದೆವು. ಆದರೆ BJP ಮತ್ತು ಕಾಂಗ್ರೆಸ್ ಎರಡೂ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಯಾಕಪ್ಪ ಅಂತಂದ್ರೆ, ಇವತ್ತು ದೆಹಲಿ ಸುತ್ತಮುತ್ತ ಇವತ್ತು 1 ವರ್ಷದವರೆಗೂ ಹೋರಾಟ ಮಾಡಿದಾಗ ನಮ್ಮನ್ನು ಆಳ್ತಿರುವಂಥ ಪ್ರಧಾನಮಂತ್ರಿ ಒಂದು ದಿವಸ ಕೂಡ ಅವನು ಅದನ್ನು ವಿಚಾರ ಮಾಡಲಿಲ್ಲ. ನಂತರ ಅದರ ವಿರುದ್ಧ
ಸೋಲ್ಬೇಕಾಯ್ತು. ಅದೇ ರೀತಿ ಇವತ್ತು ಕೂಡ ರೈತರಿಗೆ ಮತ್ತು ಇಲ್ಲಿ ಹೋರಾಟಗಾರರಿಗೆ ಗೆಲುವು ಇದ್ದೇ ಇದೆ. ಯಾಕಪ್ಪ ಅಂತಂದ್ರೆ ಇವತ್ತು ಅವರು ಸರ್ಕಾರದ ಆಸ್ತಿ, ಸರ್ಕಾರದ ಜಮೀನಲ್ಲಿಲ್ಲ ರೈತರು ತಮ್ಮ ಜಮೀನನ್ನು ಉಳುಮೆ ಮಾಡಿ ಬದುಕ್ತಾ ಇದ್ದಾರೆ. ಅಂಥ ಜಮೀನನ್ನು ಇವತ್ತು ಅವರು ಬ್ಯಾಡ ಅಂದರೂ ಕೂಡ ನಾವು ಕೊಡೋದಿಲ್ಲ, ನಾವು ಮಾರೋದಿಲ್ಲ ಅಂಥೇಳಿ ಬಂದು ಅಲ್ಲಿ ತಮ್ಮ ಮಣ್ಣನ್ನು ನಾವು ಮಾರೋದಿಲ್ಲ ಅಂತ ಹೇಳಿ ಅವರು ಹೋರಾಟಕ್ಕೆ ಕೂತಾಗ ಅವರನ್ನು ಇವತ್ತು ಬಂಧಿಸ್ತಾರಪ್ಪ ಅಂತಂದ್ರೆ ಈ ಸರ್ಕಾರಕ್ಕೆ ಉಳಗಾಲ ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಅವರು ಮುಂಚಿತ ನಾವೆಲ್ಲ ಹೋರಾಟ ಮಾಡೋದು ಕೇಳಿದ್ದೇವೆ ನಾವು. ಏನತ್ತ ಸರ್ಕಾರ ಭೂಮಿಯನ್ನು ರೈತರಿಗೆ ಕೊಡ್ರಿ ಅಂತ ನಾವೆಲ್ಲ ಹೋರಾಟ ಮಾಡೀವಿ. ಆದರೆ ಸರ್ಕಾರದ ಜಮೀನಲ್ಲ ಇದು, ರೈತರ ಜಮೀನನ್ನು ಇವತ್ತು ಸ್ವಂತ ಜಮೀನನ್ನು ಇವತ್ತು ಅವರ ಅನುಮತಿ ಇಲ್ಲದೆ ಏನು ಜೋರಾವರಿಯಿಂದ ಬಲವಂತವಾಗಿ ವಶಪಡಿಸ್ಕೊಳ್ತಾ ಇದ್ದಾರಲ್ಲ, ಇದು ದೊಡ್ಡ ದುರಂತ, ಈ ಸರ್ಕಾರದ ದುರಂತ ಅಂತ ಹೇಳ್ಬೇಕಾಗ್ತದೆ. ಅದಕ್ಕೆ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಇನ್ನು ಮುಂದೆ ರೈತರು ಕಾರ್ಮಿಕರು ಒಂದಾಗಿ ಈ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭ ಹೇಳ ಬಯಸ್ತೇನೆ. ನನ್ನ ಹೆಸರು ಲಕ್ಷ್ಮಣ ಅಂದ್ರಾಳ್, CITU ಪ್ರಧಾನ ಕಾರ್ಯದರ್ಶಿ. ದೇವನಹಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ, ಅಲ್ಲಿರ್ತಕ್ಕಂಥ 13 ಹಳ್ಳಿಯ ಜನರ ರೈತರ ಭೂಮಿಯನ್ನು ಭೂ ಸ್ವಾಧೀನವನ್ನು ಪಡೆದುಕೊಂಡು ಸರ್ಕಾರನ ಅವರಿಗೆ ಒಕ್ಕಲೆಬ್ಬಿಸಬೇಕು ಅಂಥೇಳಿ ಸರ್ಕಾರ ಬಲವಂತದ ಭೂ ಸ್ವಾಧೀನ ಮಾಡ್ತಾಯಿದೆ. ಅದರ ವಿರುದ್ಧವಾಗಿ ನಿನ್ನೆ ಸಂಯುಕ್ತ ಹೋರಾಟ ಕರ್ನಾಟಕ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸಂಘಟನೆಗಳ ಕೂಡಿಕೊಂಡು ಆ ರೈತರನ್ನ ಬೆಂಬಲಿಸಿ ನಾವು ನಿಮ್ಮ ಜೊತೆ ನಿಲ್ತೇವೆ, ಹೋರಾಟವನ್ನು ನಾವು ನಿಮ್ಮ ಜೊತೆ ಇದ್ದು ನಿಮ್ಮ ಈ ಒಂದು ಕಾನೂನನ್ನು ಏನು ತಂದಿದೆ ಸರ್ಕಾರ ಅದನ್ನು ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಭೂ ಸ್ವಾಧೀನ ಮಾಡಲಿಕ್ಕೆ ಬಿಡಂಗಿಲ್ಲ ಅಂತೇಳಿ ಅವರ ನೆರವಿಗೆ ನಿಂತಾಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಲ್ಲಿರ್ತಕ್ಕಂಥ ರೈತ ಮುಖಂಡರ ಮೇಲೆ ಮತ್ತು ಅಲ್ಲಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ರೈತರ ಮೇಲೆ ದೌರ್ಜನ್ಯವನ್ನು ಮಾಡಿ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಬಂಧಿಸ್ತಕ್ಕಂಥದ್ದು ಅಮಾನವೀಯವಾದಂಥ ಸರ್ಕಾರದ ನಡೆಯಾಗಿದೆ. ಅದರ ವಿರೋಧವಾಗಿ ನಾವು ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆದವರು ಕೂಡಿಕೊಂಡು ಒಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಸರ್ಕಾರ ರೈತರ ಭೂಮಿಯನ್ನು ಕಸ್ಕೊಳ್ಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಬೇರೆ ಅಭಿವೃದ್ಧಿ ಪಡಿಸಲಿಕ್ಕೆ ಅವರಿಗೆ ಕೆಲಸ ಇಲ್ಲ, ಅದನ್ನು ಮಾಡ್ತಾ ಇಲ್ಲ. ಮತ್ತು ರೈತರ ಭೂಮಿಯನ್ನು ಯಾವ ರೀತಿ ಬಲವಂತವಾಗಿ ನಾವು ಕಸ್ಕೋಬೇಕು ಅಂತಕ್ಕಂಥದ್ದು ಕಾನೂನನ್ನು ತರುವ ಮೂಲಕ ಸಿದ್ದರಾಮಯ್ಯವರು ಇದನ್ನು ಮುಂದಾಳತ್ವವಾಗಿ ಆದಷ್ಟು ತರಾತುರಿಯಲ್ಲಿ ರೈತರ ಜಮೀನನ್ನು ಕಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ನಾವು ಹೋರಾಟಗಾರರಾಗಿ ನಾವು ಅದನ್ನು ಬಿಡಂಗಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ನಾವು ಭೂಮಿಯನ್ನು ಬಲವಂತವಾಗಿ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಬಿಡಂಗಿಲ್ಲ. ರೈತರ ಭೂಮಿ, ರೈತರ ಹಕ್ಕು, ಅದು ರೈತರದಾಗಿರಬೇಕು. ರೈತರಿಗೆ ಇರತಕ್ಕಂಥ ಒಂದು ಅದು ಏನು ಜಮೀನಿದೆ ಅದನ್ನು ಅವರದು ಆದಂಥ ಜೀವನ ಉಪಯೋಗಕ್ಕಾದಂಥ ಬಳಸ್ತಕ್ಕಂಥ ಭೂಮಿ, ಅದನ್ನು ಬಲವಂತವಾಗಿ ನಾವು ತಗೊಳ್ಳಿಕ್ಕೆ ಬಿಡಲ್ಲ ಅಂಥೇಳಿ ನಾವು ಈ ಒಂದು ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿಯಿಂದ ನಾವು ಇವತ್ತಿನ ದಿವಸ ಇಲ್ಲಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ಭೀಮರಾಯ್ ಪೂಜಾರಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ಸರ್ಕಾರ ಮೊದಲು ಏನು ಹೇಳ್ತಿತ್ತು ಅಂದರೆ ದೀನ ದಲಿತರ ಪರ, ಬಡವರ ಪರ, ರೈತರ ಪರ ಈ ರೀತಿ ಹೇಳಿಕೊಂಡು ತುಂಟು ನೆಪ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿಲ್ಲ. ಅವರೊಂದು ದೊಡ್ಡ ಕಾರ್ಯಕ್ರಮನೇ ಎಬ್ಸ್ಯಾರ. ಈಗ ರೈತರನ್ನು ಒಕ್ಕಲೆಬ್ಸೋದು, ಬಡ ಸಾಗುವಳಿದಾರನ್ನ ಒಕ್ಕಲೆಬ್ಸೋದು. ಈ ಹಳ್ಳಿ ಒಳಗೆ 14,85,000 ಬಗರ್ ಹುಕುಂ ಸಾಗುವಳಿದಾರರು ಇದ್ದಾರೆ. ಆ ಬಗರ್ ಹುಕುಂ ಸಾಗುವಳಿದಾರನ್ನ ಎಲ್ಲರನ್ನೂ ಒಕ್ಕಲೆಬ್ಬಿಸ್ತಾರೆ. ಇದೂ ಒಂದು ಭೂ ಸ್ವಾಧೀನನೇ. ಯಾಕಂತಂದ್ರೆ ತಲಾಂತರಗಳಿಂದ 50-60 ವರ್ಷಗಳಿಂದ ಆ ಜಮೀನುಗಳಿಗೆ ಉಳುಮೆ ಮಾಡಿಕೊಂಡು ಅದನ್ನೇ ನಂಬಿ ಬಾಳ್ವೆ ಮಾಡುವಂಥ ಆ ರೈತರನ್ನ ಇವತ್ತಿನ ದಿನಮಾನದೊಳಗೆ ಒಕ್ಕಲೆಬ್ಬಿಸ್ತಾರೆ. ಇದನ್ನು ಕೂಡ ಒಂದು ಭೂ ಸ್ವಾಧೀನ ಕಾಯ್ದೆ ಒಳಗೆ ಬರ್ತಕ್ಕಂಥದ್ದು. ಅಂಥ ಜಮೀನುಗಳನ್ನು ಯಾರು ಎಲ್ಲಿ ಸಾಗುವಳಿ ಮಾಡ್ಕೊಂಡಾರೆ ಅಂಥವ್ರಿಗೆ ಆ ಜಮೀನುಗಳನ್ನು ಅವ್ರಿಗೆ ಬಿಟ್ಟು ಕೊಡಬೇಕು. ಮತ್ತು ಈಗೇನು ನೀವು ಮಾಡ್ಲಿಕ್ಕತ್ತಿರಲ್ಲ ರೈತರ ಜಮೀನುಗಳನ್ನು ಭೂ ಸ್ವಾಧೀನ ಮಾಡ್ಕೊಳ್ಳೋದು, ಇದು ದಯವಿಟ್ಟು ನಮ್ಮ ದಲಿತ ಹಕ್ಕುಗಳ ಸಮಿತಿ ಮತ್ತು ಬಗರ್ ಹುಕುಂ ಸಾಗುವಳಿದಾರರ ಕಮಿಟಿ ವತಿಯಿಂದ ನಾವು ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತೀವಿ. ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾಧ್ಯಕ್ಷ ಚಿದಾನಂದ ಬೆಳ್ಳಣ್ಣವರು. ನಮ್ಮ ಪ್ರಾಣವನ್ನು ಹೋಗಲಿ ಖರೆ, ಆದರೆ ನಾವು ನಮ್ಮ ಭೂಮಿಯನ್ನು ಬಿಡುವುದಿಲ್ಲ. ಎಲ್ಲಿವರೆಗೆ ಈ
ನಮ್ಮ ಇದು ಇರ್ತದೆ ಅಲ್ಲಿ ತಮ್ಮ ಹೊಲ್ದಂದು ಮಣ್ಣು ತೊಗೊಂಡು ಬಂದು ಎಲ್ಲ ಹೆಣ್ಮಕ್ಳು ಏನದಾರ ನಿನ್ನೆ ಸಿಕ್ಕಾಪಟ್ಟಿ ಹೊಡೆದಾರ. ಅದರೊಳಗೆ ನಮ್ಮ CITU ರಾಜ್ಯಾಧ್ಯಕ್ಷ ಆದಂಥ ನಮ್ಮ ವರಲಕ್ಷ್ಮಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯವರು ದೇವಿ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿಯಿಂದ ನಮ್ಮ ಮಹಿಳಾ ಸಂಘಟನೆ KS ಲಕ್ಷ್ಮಿ ಅವರಿಗೂ ಅರೆಸ್ಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟಿ ದೌರ್ಜನ್ಯ ಮಾಡ್ಯಾರ ಹೆಣ್ಮಕ್ಳ ಮೇಲೆ, ರೈತರ ಮೇಲೆ, ಎಸ್ಪೆಷಲಿ ಹೆಣ್ಮಕ್ಳ ಮೇಲೆ ಸಾಕಾದಷ್ಟು ದೌರ್ಜನ್ಯ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ಯಾರ. ಅದು ನಾವು ಈ ಸಂಯುಕ್ತ ಸಮಿತಿ ಹೋರಾಟದಿಂದ ನಾವು ಇದು ಖಂಡಿಸ್ತೀವಿ. ಯಾವ ಕಾಲಕ್ಕೂ ಆ ಮಹಿಳೆಯರ ಪ್ರತಿಜ್ಞೆ ಏನು ಮಾಡಿದ್ದಾರೆ, ನಮ್ಮ ಪ್ರಾಣವನ್ನು ಹೋಗಲಿ ಆದ್ರೆ ನಾವು ಭೂಮಿ ಬಿಡುದಿಲ್ಲ ಅನ್ಕಿಸಿನ ಅವ್ರ ಜೊತೆ ಒಳಗೆ ನಾವು ಬಿಜಾಪುರ ಜಿಲ್ಲಾ ಸಮಿತಿದ ಸಂಯುಕ್ತ ಹೋರಾಟ ಸಮಿತಿದವ್ರನ್ನು ಇದ್ದೇ ಇರ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ರಾಜಪೂತ್ ಜನವಾದಿ ಮಹಿಳಾ ಸಂಘಟನೆ ಉಪಾಧ್ಯಕ್ಷ.